ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜುಲೈ 10th. ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತುಂಬ ಕಮ್ಮಿ ರೇಟ್ ಇದೆ, 150ಗೆ ಆಫರ್ ಇದೆ ಇವತ್ತು ಅಂತ ತುಂಬ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಮಾಡ್ತಾಯಿದ್ರು. ಸರಿ ಆಯಿತು, ಮನೆ ಹತ್ರನೇ ಇದೆ ಅಂತ ಹೋದೆ. ಮನೆ ಎದುರುಗಡೆನೇ ಇತ್ತು. ನೋಡಿದ್ರೆ ಅದು ಬ್ಯಾಸ್ಕಿನ್ ರಾಬಿನ್ನು. ಮಿಸ್ಟೇಕಾಗಿ ಹೋಗ್ಬಿಟ್ಟಿದ್ದೆ. ಸರಿ ಆಯ್ತು ಅಂತ ಕೇಳಿದೆ. ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು. ಸರಿ ಜನನೂ ಇರಲಿಲ್ಲ, ಡೌಟ್ ಹೊಡೀತು ನನಗೆ. ಆದರೂ ಹೋದೆ ನಾನು. ಅವ್ರನ್ನ ಕೇಳಿದ ತಕ್ಷಣ ನಮ್ಮದೇನು ಆಫರ್ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಇವತ್ತು ಹೋಗಲೇಬೇಕು, ಐಸ್ ಕ್ರೀಮ್ ತಿನ್ನಲೇಬೇಕು, ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಅಷ್ಟೇ ಮತ್ತೆ ಪೋಲಾರ್ ಬಿಯರ್ಗೆ. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಮತ್ತೆ ಹೊರಟೆ. ಮನೆಗೆ ಹೋಗಿ ಗಾಡಿ ಎತ್ಕೊಂಡು ಹೋದೆ. ಬನ್ನಿ, ಪೋಲಾರ್ ಬಿಯರಲ್ಲಿ ಯಾವ್ಯಾವ ಥರ ಇತ್ತು ಅಂತ ನಿಮಗೆ ಡೀಟೇಲ್ ಕೊಡ್ತೀನಿ. ಇದು ನಮ್ಮ ಕಟ್ಕೆನಹಳ್ಳಿಯಲ್ಲಿರೋದು ಪೋಲಾರ್ ಬಿಯರ್ ಐಸ್ ಕ್ರೀಮು. ಇವತ್ತಿನ ಆಫರು 150 ಏನೇ ತೊಗೊಂಡ್ಲಿ. ಜುಲೈ 10th. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಹೆಂಗೋ ನಾನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ಫ್ರೆಂಟಲ್ಲಿ ಹೋಗ್ಬಿಟ್ಟು ಬೇಗ ತೊಗೊಂಡು ಬಂದೆ. ಅಂದರೂ ನಾನು 1/2 hour ವೆಯ್ಟ್ ಮಾಡಿದ್ದೀನಿ ಮಕ್ಕಳಿಬ್ಬರು ಇದ್ದಿದ್ಗೂ. ಬೇರೆಯವ್ರೆಲ್ಲರೂ 1 hour 1.5 hour ವೆಯ್ಟ್ ಮಾಡಿದ್ದಾರೆ. ನಾನು ಟೋಕನ್ ತೊಗೊಂಡು ನೋಡ್ತಾ ಇದ್ದೀನಿ, ತುಂಬ ದೊಡ್ಡ ಕ್ಯೂ ಆಗೋಗಿತ್ತು. ಮತ್ತು ಇನ್ನೊಂದು ಏನಂದರೆ, ನನಗೆ ಸುತ್ತಮುತ್ತ ಇರೋರು ನಮ್ಮ ಅತ್ತೆ ಫ್ರೆಂಡ್ಸು ಎಲ್ಲರೂ ಬಂದುಬಿಟ್ಟಿದ್ರು ಅಲ್ಲಿ ಐಸ್ ಕ್ರೀಮ್ ಶಾಪ್ಗೆ. ನಾನು ನನ್ನ ಮಗನಿಗೊಂದು ನನಗೊಂದು ಆರ್ಡರ್ ಮಾಡಿಕೊಂಡೆ. ನನ್ನ ಬಂದು ಚಾಕ್ಲೇಟ್ ಬೈ ಡೆತ್ತು, ನನ್ನ ಮಗನಿಗೆ ಕಿಡ್ಸ್ದು ಕುಕ್ಕಿ ಮೆನ್ ಅಂತ ಆರ್ಡರ್ ಮಾಡಿದ್ದೆ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಪೋಲಾರ್ ಬೇರ್ ನನ್ನ ಮಕ್ಕಳ ಜೊತೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ, ತಿನ್ನೋದಕ್ಕೆ ಬಿಡಲಿಲ್ಲ. ಅರ್ಧ ತಿಂದ್ಬಿಟ್ಟು ಅರ್ಧ ಮನೆಗೆ ತೊಗೊಂಡು ಬಂದುಬಿಟ್ಟೆ. ಹಾಗೆ ಮುಗಿಸ್ಕೊಂಡು ಬರಬೇಕಂದಾಗ ಮತ್ತೆ ಫುಲ್ಲು ಈಚೆನೇ ಬಂದುಬಿಟ್ಟಿತ್ತು ಕ್ಯೂ. ಹಾಗಾಗಿ ವಿಡಿಯೋ ತೆಕ್ಕೊಂಡೆ. ಆಮೇಲೆ ಬರ್ತಾ ಗಾಡಿ ಹತ್ರ ಬಂದೆ. ಹಾಗೆ ಸಾಯಿಬಾಬಾ ದೇವ್ರ ದರ್ಶನ ಆಯಿತು ನನಗೆ. ಬೆಳ್ಳಿ ರಥದಲ್ಲಿ ಮೆರವಣಿಗೆ ಹೋಗ್ತಿತ್ತು. ಕಣ್ಣು ತುಂಬಿಕೊಂಡೆ ದೇವ್ರನ್ನ. ನನಗಂತೂ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮನೆ ಮುಂದೆನೇ, ಮನೆ ಹತ್ರನೇ ಇದೆಲ್ಲನೂ ಫೆಸಿಲಿಟಿ ಇದೆ. ದೇವ್ರು ಕೂಡ ಇವತ್ತು ಗುರು ಪೌರ್ಣಮಿ ಅಲ್ವಾ, ದೇವ್ರನ್ನೂ ನೋಡಿದೆ. ಸಖತ್ ಖುಷಿ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.